ನಮಸ್ತೆ ಪ್ರಿಯ ವೀಕ್ಷಕರೇ, ಜಿಂಜರ್ ಹಸಿ ಶುಂಠಿಗೆ ವಿಶ್ವ ಭೇಷಜ ಅಂತ ಹೇಳ್ತಾರೆ. ವಿಶ್ವದ ಎಲ್ಲ ಕಾಯಿಲೆಗಳಿಗೆ ಭೇಷಜ ಅಂತಂದರೆ ಔಷಧಿ. ಎಲ್ಲ ಕಾಯಿಲೆಗಳನ್ನು ಹೊಡೆದೋಡಿಸುವಂತಹ ಶಕ್ತಿ ಈ ಹಸಿ ಶುಂಠಿಗೆ. ಹಂಗಾರೆ ಹೆಂಗೆ ಬಳಕೆ ಮಾಡಬೇಕು ಸರ್? ಭೋಜನಾಗ್ರೆ ಆರ್ದ್ರಕ ಸೈಂಧವ ಪುಂಚತೆ. ವೀಕ್ಷಕರೇ, ಭೋಜನಾಗ್ರೆ, ಭೋಜನ ಅಂದರೆ ಗೊತ್ತಾ? ನಿಮಗೆ ಗೊತ್ತಿದೆ, ಭೋಜನ ಊಟ, ಅಗ್ರೆ ಮುಂಚೆ, ಆರ್ದ್ರಕ ಅಂದರೆ ಹಸಿ ಶುಂಠಿ, ಸೈಂಧವ ಅಂದರೆ ಸೈಂಧವ ಲವಣ, ಭುಂಜ್ಯತೆ ಅಂದರೆ ಬಾಯಲ್ಲಿ ಹಾಕ್ಕೊಂಡು ಚಪ್ರಸ್ರಿ. ಯಾರಿಗೆ ಅಗ್ನಿಮಾಂದ್ಯ ಇದೆ, ಅರುಚಿ ಇದೆ, ಅಜೀರ್ಣ ಇದೆ, ಹೊಟ್ಟೆಯ ಯಾವುದೇ ಸಮಸ್ಯೆಗಳಿರಲಿ, ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಆಗಬೇಕು, ಬರಬಾರದು ಅಂದರೆ ಭೋಜನಾಗ್ರೆ ಆರ್ದ್ರಕ ಸೈಂಧವ ಪುಂಚತೆ. ಊಟಕ್ಕೆ ಕುತ್ಕೊಂತೀರಿ, ಆ ಸಂದರ್ಭದಲ್ಲಿ ಈ ಹಸಿ ಶುಂಠಿಯ ಒಂದು 4 ಭಾಗದಷ್ಟು ಹೆಚ್ಕೊಂಡು ಅದಕ್ಕೆ ಒಂದೇ ಒಂದು ಚಿಟಿಕೆ ಸೈಂಧವ ಲವಣವನ್ನು ಇಟ್ಕೊಂಡು ಬಾಯಲ್ಲಿ ಇಟ್ಕೊಂಡು ಚಪ್ಪರಿಸ್ಬೇಕು. ಜಗದು ನುಂಗೋದಲ್ಲ, ಒಂದೇ ಸರಿಗೆ ಮರ್ಡರ್ ಮಾಡಬಾರ್ದು. ಅದನ್ನು ಕಚ್ಚಿ ಟಾರ್ಚರ್ ಕೊಡಬೇಕು. ಬಾಯಲ್ಲಿ ಇಟ್ಕೊಂಡು ಇಷ್ಟಿಷ್ಟೇ ಕಚ್ಚಬೇಕು. ಅದನ್ನು ಕಚ್ಚಿದಾಗ ನೋಡಿ ಬಾಯಲ್ಲಿ ಲಾಲಾಸ್ರಾವ ಜಾಸ್ತಿ ಆಗ್ತದೆ. ಯಾವ ರೀತಿ ಬಾಯಲ್ಲಿ ಲಾಲಾಸ್ರಾವ ಆಗಿದ್ದು ನಿಮಗೆ ಗೊತ್ತಾಯಿತು, ಅದೇ ರೀತಿ ಹೊಟ್ಟೆನಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಡೈಜೆಸ್ಟಿವ್ ಎಂಜೈಮ್ಸ್ ಉತ್ಪತ್ತಿ ಜಾಸ್ತಿ ಆಗ್ತದೆ. ಆ ಉತ್ಪತ್ತಿ ಜಾಸ್ತಿ ಆದಾಗ ನೀವು ಆಹಾರವನ್ನು ಸೇವನೆ ಮಾಡಿದ್ದೆ ಆದರೆ ನೀವು ತೆಗೆದುಕೊಂಡಂಥ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗ್ತದೆ. ಸಂಪೂರ್ಣವಾಗಿ ಜೀರ್ಣ ಆಗಿ ಅದು ಸಾರ ರೂಪಕ್ಕೆ ಕನ್ವರ್ಟ್ ಆಗಿ ದೇಹಕ್ಕೆ ದಕ್ಕುತ್ತದೆ, ಸಲ್ತದೆ, ನಿಮಗೆ ಆರೋಗ್ಯವನ್ನು ಉಂಟು ಮಾಡ್ತದೆ. ಅಲ್ಲಿ ಡೈಜೆಸ್ಟಿವ್ ಎಂಜೈಮ್ಸೇ ಇಲ್ದಂಗೆ ನೀವು ಆಹಾರವನ್ನು ಹಾಕಿದರೆ ಅದು ಜೀರ್ಣ ಆಗಲಿಲ್ಲ. ನಾನು ಅದನ್ನು ತಿಂದೆ, ಇದನ್ನು ತಿಂದೆ, ಪ್ರೋಟೀನು ತಿಂದೆ, ವಿಟಮಿನ್ನು ತಿಂದೆ, ಹಣ್ಣು ತಿಂದೆ, ಐರನ್ ಟ್ಯಾಬ್ಲೆಟು ತಗೊಂಡೆ, ಬಿ ಕಾಂಪ್ಲೆಕ್ಸು ತಗೊಂಡೆ, ಆದರೂ ಸ್ಟ್ರೆಂತ್ ಇಲ್ಲ, ಆದರೂ ವೀಕು, ಆದರೂ ರಕ್ತಹೀನ, ಆದರೂ ಕಾಯಿಲೆ. ಎಲ್ಲ ತಿಂತಾನೆ ಸರ್ ನನ್ನ ಮಗ, ಅವನಿಗೆಲ್ಲ ತಂದು ಹಾಕ್ತೀನಿ, ದ್ರಾಕ್ಷಿ, ಗೋಡಂಬಿ, ಖರ್ಜೂರ. ನರಪೆಟ್ಲು ನಾರಾಯಣ ಇದ್ದಂಗೆ ಅದಾನೆ, ಒಂದು ಚೂರು ಮೈ ಕಟ್ಟಂಗಿಲ್ಲ, ತಳ್ಳಗದಾನೆ. ಏನು ಕಥೆನೋ ಏನು, ನನ್ನಷ್ಟು ತಂದು ಹಾಕನಿಲ್ಲ, ಅವನಷ್ಟು ತಿನ್ನಲಿಲ್ಲ, ತಿಂದರೂ ತಿಂದನಿದ್ದಂಗೆ ಅದಾನೆ. ಯಾಕೆ? ನೀವು ತಿನ್ನೋದು ಮುಖ್ಯ ಅಲ್ಲ. ಸ್ವರ್ಗಲೋಕದಿಂದ ಬಂದ್ಬಿಟ್ಟು ಆ ಭಗವಂತ ಅಮೃತ ಕೊಡ್ತಾನೆ, ನೀವು ಕುಡಿತೀರಿ. ನೀವು ಅವ್ನು ಕೊಡೋದು ಮುಖ್ಯ ಅಲ್ಲ, ನೀವು ಕುಡಿಯೋದು ಮುಖ್ಯ ಅಲ್ಲ, ಒಳಗೆ ಜೀರ್ಣ ಆಗೋದು ಮುಖ್ಯ. ಜೀರ್ಣ ಆಗಲಿಲ್ಲ ಅಂತಂದರೆ ನಿಮ್ಮ ದೇಹಕ್ಕೆ ಸಲ್ಲಲ್ಲ. ನಿಮ್ಮ ದೇಹಕ್ಕೆ ಸಲ್ಲಲ್ಲ ಅಂತಂದರೆ ನಿಮಗೆ ಏನದು ದಕ್ಕುತ್ತದೆ? ಹಿಂಗೆ ಕುಡಿತೀರಿ, ಹಿಂಗೆ ಕೆಳಗೆ ಬಿಡ್ತೀರಿ. ಸಿಂಪ್ಲಿ ನ್ಯಾಷನಲ್ ವೇಸ್ಟ್. ಯಾಕೆ ತಿನ್ಬೇಕಂತದ್ದು? ಸೊ ಇದಕ್ಕೆ ವಿಶ್ವ ಭೇಷಜ ಅಂತ ಅದಕ್ಕೆ ಹೇಳಿದರು. ಡೈಜೆಸ್ಟಿವ್ ಸಿಸ್ಟಮ್ ಈಸ್ ದ ಮದರ್ ಸಿಸ್ಟಮ್ ಆಫ್ ಆಲ್ ಸಿಸ್ಟಮ್. ಡೈಜೆಸ್ಟಿವ್ ಸಿಸ್ಟಮನ್ನು ಸರಿಪಡಿಸ್ಕೊಳ್ದ ಹಾಗೆ ಬೇರೆ ಇನ್ನೇನೇನೋ ಔಷಧಿ ತಿಂತೀವಿ ಅಂತಂದರೆ ಯಾವ ಔಷಧಿನೂ ಜೀರ್ಣ ಆಗಲ್ಲ, ಯಾವ ಆಹಾರನೂ ಜೀರ್ಣ ಆಗಲ್ಲ. ಯಾವುದು ಜೀರ್ಣ ಆಗಿರಲ್ವೋ ದೇಹಕ್ಕೆ ದಕ್ಕಲ್ಲ. ದೇಹಕ್ಕೆ ದಕ್ಕಲಿಲ್ಲ ಅಂತಂದರೆ ಕಾಯಿಲೆ ಹೆಂಗ್ರಿ ವಾಸಿ ಆಗ್ತದೆ? ಅರ್ಥ ಆಯ್ತಾ? ಏನು ತಿಂದರೂ ಯಾವ ಔಷಧಿನೂ ನಾಡ್ತಾ ಇಲ್ಲ, ಏನು ತಿಂದ್ರೂ ಮೈಗಂಟ್ತಾ ಇಲ್ಲ. ಯಾಕೆ? ಅರ್ಥ ಆಯ್ತಾ? ಸೊ ನಮ್ಮ ಆಯುರ್ವೇದದಲ್ಲಿ ಯಾವುದೇ ಔಷಧಿ ಕೊಡೋಕ್ಕಿಂತ ಮುಂಚೆ ಹೊಟ್ಟೆಯ ಜಠರಾಗ್ನಿಯನ್ನು ಇಂಪ್ರೂವ್ ಮಾಡ್ತೀವಿ, ಡೈಜೆಷನ್ ಕೆಪ್ಯಾಸಿಟಿನ ಇನ್ಕ್ರೀಸ್ ಮಾಡ್ತೀವಿ. ಆಮೇಲಿಂದ ಏನಾರು ಕೊಟ್ಟರೆ ಮೈಗಂಟ್ತೈತಿ. ಸುಮ್ಮನೆ ಕೊಟ್ಟರೆ ನೀವು ಸುಮ್ಮನೆ ತಗೊಂತೀರಿ, ಸುಮ್ಮನೆ ನುಂಗ್ತೀರಿ, ಸುಮ್ಮನೆ ಹೊರಗೆ ಹಾಕ್ತೀರಿ ಅಷ್ಟೇ. ಅರ್ಥ ಆಯ್ತಾ? ಈ ಆರ್ದ್ರಕದ ಮಹತ್ವವನ್ನು ತಿಳ್ಕೊಂಡಿರಿ. ಈ ರೀತಿ ಆರ್ದ್ರಕವನ್ನು ಬಳಕೆ ಮಾಡಿ, ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.